ಶಸ್ತ್ರಾಸ್ತ್ರ ಪತ್ತೆ ಕೇಸಲ್ಲಿ ತಿಮರೋಡಿಗೆ ಬಿಗ್ ಟ್ರಬಲ್. ಅರೆಸ್ಟ್ ಆಗ್ತಾರಾ ಮಹೇಶ್ ಶೆಟ್ಟಿ ತಿಮರೋಡಿ? ಇಂದು ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಡಲಾಗಿದೆ. ಈಗಾಗಲೇ 2 ಸಾರಿ ನೋಟಿಸ್ ಕೊಟ್ಟಾಗಿದೆ ಪೊಲೀಸರು. ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತೇನಾದ್ರೂ ವಿಚಾರಣೆಗೆ ಬರದೇ ಇದ್ರೆ 3ನೇ ಬಾರಿಗೆ ನೋಟಿಸ್ ಕೊಡ್ತಾರಾ, ಇನ್ನೊಂದು ನೋಟಿಸ್ ಕೊಡ್ತಾರಾ? ಸಹಕರಿಸದೇ ಇದ್ರೆ ಕೊನೆಗೆ ತಿಮರೋಡಿ ಬಂಧನ ಆಗಲೇಬೇಕಾಗತ್ತಾ? ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ. ಈಗಾಗಲೇ ನಿರೀಕ್ಷಣಾ ಜಾಮೀನಿಗೆ ತಿಮರೋಡಿ ಅರ್ಜಿ ಸಲ್ಲಿಸಿದ್ದಾರೆ. ಸೆಪ್ಟೆಂಬರ್ 27ನೇ ತಾರೀಕು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಶಸ್ತ್ರಾಸ್ತ್ರ ಪತ್ತೆಯಾಗಿತ್ತು ಮಹೇಶ್ ತಿಮರೋಡಿ ಅವರ ಮನೆಯಲ್ಲಿ. ಆ ಕೇಸ್ಗೆ ಟ್ವಿಸ್ಟ್, ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ನೋಟಿಸ್ ಕೊಟ್ಟಿದ್ದಾರೆ. ಹಾಜರಾಗಿಲ್ಲ ಅಂತಂದ್ರೆ ಈಗಾಗಲೇ 2 ಬಾರಿ ನೋಟಿಸ್ ಕೊಟ್ಟಾಗಿದೆ. ಇದು 3ನೇ ನೋಟಿಸು. ಅರೆಸ್ಟ್ ಮಾಡ್ತಾರಾ ಪೊಲೀಸರು? ಹಾಗಾದ್ರೆ ಬೆಳ್ತಂಗಡಿ ಠಾಣೆಗೆ ಹಾಜರಾಗಿ ವಿಚಾರಣೆಗೆ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ಸಹ ವಿಚಾರಣೆಯಿಂದ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುತ್ತಪ್ಪ ಲವಾಣಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಮುತ್ತಪ್ಪ, ಇವತ್ತಾದ್ರೂ ಹಾಜರಾಗ್ತಾರಾ ಮಹೇಶ್ ಶೆಟ್ಟಿ ತಿಮರೋಡಿ, ಅಥವಾ ಇವತ್ತು ಬರದೇ ಇರೋ ಚಾನ್ಸಸ್ ಇದೆಯಾ? ಬರದೇ ಇದ್ರೆ ಮುಂದೆ ಏನ್ ಮಾಡ್ತಾರೆ ಪೊಲೀಸರು? ಶ್ರೀಲಕ್ಷ್ಮಿ, ಏನು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಇವರಿಗೆ 2 ನೋಟಿಸ್ಗಳನ್ನು ಕೂಡ ಕೊಟ್ಟಿರುವಂತದ್ದು. ಯಾಕಂದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಎಫ್ಐಆರ್ ದಾಖಲಾಗಿರುವಂತ ಕಾರಣಕ್ಕಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ 2 ನೋಟಿಸ್ಗಳನ್ನ ಕೊಟ್ಟಿದ್ರು. ಈ 2ನೇ ನೋಟಿಸ್ನ ಆಧಾರದ ಮೇರೆಗೆ ಅವರು 25 ಅಂದ್ರೆ ಇವತ್ತು ಅವರಿಗೆ ಕೊನೆ ದಿನಾಂಕ. ಇವತ್ತು ಬಂದು ಪೊಲೀಸ್ ಠಾಣೆಗೆ ಹಾಜರಾಗದೇ ಇದ್ದಂತಹ ಸಂದರ್ಭದಲ್ಲಿ ಮತ್ತೊಂದು ನೋಟಿಸ್ ಅನ್ನ ಕೊಡಬಹುದು. ಇಲ್ಲದೆ ಹೋದ್ರೆ ಈ ನೋಟಿಸ್ಗೂ ಕೂಡ ಅವರು ಗೈರಾಗುವಂತಹ ಒಂದು ಅಭಿಪ್ರಾಯ ಪೊಲೀಸರಿಗಿದ್ದಾಗ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸಕ್ಕೆ ಪೊಲೀಸರು ಕೂಡ ಮುಂದಾಗಬಹುದು. ಇದು 2 ಆಪ್ಷನ್ಗಳು ಕೂಡ ಬೆಳ್ತಂಗಡಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಬಿಟ್ಟಿರುವಂತಹ ವಿಚಾರ. ಆದ್ರೆ ಕಾನೂನಾತ್ಮಕವಾಗಿ ಅವರಿಗೆ 3ನೇ ನೋಟಿಸ್ ಕೊಡೋಕ್ಕೂ ಕೂಡ ಅವಕಾಶ ಇದೆ. ಇದಾದ ನಂತರದಲ್ಲಿ ಅವರು ಈ ಒಂದು ತನಿಖೆಗೆ ಹಾಜರಾಗಬೇಕು. ಇಲ್ಲದೆ ಹೋದ್ರೆ ಆಗ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಮತ್ತೊಂದು ಕಡೆ ಇದೇ ಆರ್ಮ್ಸ್ ಆಕ್ಟ್ ನ ಅಡಿಯಲ್ಲಿ ಅವ್ರ ಮೇಲೆ ಎಫ್ಐಆರ್ ಆಗಿರುವಂತಹ ಕಾರಣಕ್ಕಾಗಿ ನಿರೀಕ್ಷಣಾ ಜಾಮೀನಿಗೆ ಮಹೇಶ್ ತಿಮರೋಡಿ ಅವರು ಈಗಾಗಲೇ ಮಂಗಳೂರಲ್ಲಿರುವಂತಹ ಒಂದು ಸೆಷನ್ ಕೋರ್ಟ್ ಅಲ್ಲಿ ಕೂಡ ಒಂದು ಅರ್ಜಿಯನ್ನು ಕೂಡ ಹಾಕಿದ್ದಾರೆ, ಬೇಲ್ ಅರ್ಜಿಯನ್ನು ಕೂಡ ಹಾಕಿರುವಂತದ್ದು. ಇದರ ವಿಚಾರಣೆ ಕೂಡ 27ನೇ ತಾರೀಕಿಗೆ ನಡೆಯಲಿದೆ. ಆಗ ಈ ಸರ್ಕಾರಿ ವಕೀಲರು ಯಾವ ರೀತಿಯಾಗಿ ವಾದ ಮಾಡ್ತಾರೆ, ನಿರೀಕ್ಷಣಾ ಜಾಮೀನು ಕೊಡೋದಕ್ಕೆ ಅವಕಾಶ ಇದೆಯಾ ಇಲ್ಲವೊಂದ್ರ ಬಗ್ಗೆ ಕೂಡ ವಾದ ವಿವಾದಗಳು ನಡೆಯುತ್ತೆ. ಅಲ್ಲಿಯೂ ಕೂಡ ನಿರೀಕ್ಷಣಾ ಜಾಮೀನು ರದ್ದಾದಾಗ ಪೊಲೀಸರು ಅನಿವಾರ್ಯವಾಗಿ ಇವರನ್ನ ವಶಕ್ಕೆ ಪಡೆದು ಮುಂದಿನ ತನಿಖೆಯನ್ನು ಕೈಗೊಳ್ಳಲಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮುತ್ತಪ್ಪ ಡೀಟೇಲ್ಸ್. ಶಸ್ತ್ರಾಸ್ತ್ರ ಪತ್ತೆ ಕೇಸಲ್ಲಿ ತಿಮರೋಡಿಗೆ ಬಿಗ್ ಟ್ರಬಲ್. ಅರೆಸ್ಟ್ ಆಗ್ತಾರಾ ಮಹೇಶ್ ಶೆಟ್ಟಿ ತಿಮರೋಡಿ? ಇಂದು ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಡಲಾಗಿದೆ. ಈಗಾಗಲೇ 2 ಸಾರಿ ನೋಟಿಸ್ ಕೊಟ್ಟಾಗಿದೆ ಪೊಲೀಸರು. ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತೇನಾದ್ರೂ ವಿಚಾರಣೆಗೆ ಬರದೇ ಇದ್ರೆ 3ನೇ ಬಾರಿಗೆ ನೋಟಿಸ್ ಕೊಡ್ತಾರಾ, ಇನ್ನೊಂದು ನೋಟಿಸ್ ಕೊಡ್ತಾರಾ? ಸಹಕರಿಸದೇ ಇದ್ರೆ ಕೊನೆಗೆ ತಿಮರೋಡಿ ಬಂಧನ ಆಗಲೇಬೇಕಾಗತ್ತಾ? ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ. ಈಗಾಗಲೇ ನಿರೀಕ್ಷಣಾ ಜಾಮೀನಿಗೆ ತಿಮರೋಡಿ ಅರ್ಜಿ ಸಲ್ಲಿಸಿದ್ದಾರೆ. ಸೆಪ್ಟೆಂಬರ್ 27ನೇ ತಾರೀಕು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಶಸ್ತ್ರಾಸ್ತ್ರ ಪತ್ತೆಯಾಗಿತ್ತು ಮಹೇಶ್ ತಿಮರೋಡಿ ಅವರ ಮನೆಯಲ್ಲಿ. ಆ ಕೇಸ್ಗೆ ಟ್ವಿಸ್ಟ್, ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ನೋಟಿಸ್ ಕೊಟ್ಟಿದ್ದಾರೆ. ಹಾಜರಾಗಿಲ್ಲ ಅಂತಂದ್ರೆ ಈಗಾಗಲೇ 2 ಬಾರಿ ನೋಟಿಸ್ ಕೊಟ್ಟಾಗಿದೆ. ಇದು 3ನೇ ನೋಟಿಸು. ಅರೆಸ್ಟ್ ಮಾಡ್ತಾರಾ ಪೊಲೀಸರು? ಹಾಗಾದ್ರೆ ಬೆಳ್ತಂಗಡಿ ಠಾಣೆಗೆ ಹಾಜರಾಗಿ ವಿಚಾರಣೆಗೆ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ಸಹ ವಿಚಾರಣೆಯಿಂದ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುತ್ತಪ್ಪ ಲವಾಣಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಮುತ್ತಪ್ಪ, ಇವತ್ತಾದ್ರೂ ಹಾಜರಾಗ್ತಾರಾ ಮಹೇಶ್ ಶೆಟ್ಟಿ ತಿಮರೋಡಿ, ಅಥವಾ ಇವತ್ತು ಬರದೇ ಇರೋ ಚಾನ್ಸಸ್ ಇದೆಯಾ? ಬರದೇ ಇದ್ರೆ ಮುಂದೆ ಏನ್ ಮಾಡ್ತಾರೆ ಪೊಲೀಸರು? ಶ್ರೀಲಕ್ಷ್ಮಿ, ಏನು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಇವರಿಗೆ 2 ನೋಟಿಸ್ಗಳನ್ನು ಕೂಡ ಕೊಟ್ಟಿರುವಂತದ್ದು. ಯಾಕಂದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಎಫ್ಐಆರ್ ದಾಖಲಾಗಿರುವಂತಹ ಕಾರಣಕ್ಕಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ 2 ನೋಟಿಸ್ಗಳನ್ನ ಕೊಟ್ಟಿದ್ರು. ಈ 2ನೇ ನೋಟಿಸ್ನ ಆಧಾರದ ಮೇರೆಗೆ ಅವರು 25 ಅಂದ್ರೆ ಇವತ್ತು ಅವರಿಗೆ ಕೊನೆ ದಿನಾಂಕ. ಇವತ್ತು ಬಂದು ಪೊಲೀಸ್ ಠಾಣೆಗೆ ಹಾಜರಾಗದೇ ಇದ್ದಂತಹ ಸಂದರ್ಭದಲ್ಲಿ ಮತ್ತೊಂದು ನೋಟಿಸ್ ಅನ್ನ ಕೊಡಬಹುದು. ಇಲ್ಲದೆ ಹೋದ್ರೆ ಈ ನೋಟಿಸ್ಗೂ ಕೂಡ ಅವರು ಗೈರಾಗುವಂತಹ ಒಂದು ಅಭಿಪ್ರಾಯ ಪೊಲೀಸರಿಗಿದ್ದಾಗ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸಕ್ಕೆ ಪೊಲೀಸರು ಕೂಡ ಮುಂದಾಗಬಹುದು. ಇದು 2 ಆಪ್ಷನ್ಗಳು ಕೂಡ ಬೆಳ್ತಂಗಡಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಬಿಟ್ಟಿರುವಂತಹ ವಿಚಾರ. ಆದ್ರೆ ಕಾನೂನಾತ್ಮಕವಾಗಿ ಅವರಿಗೆ 3ನೇ ನೋಟಿಸ್ ಕೊಡೋಕ್ಕೂ ಕೂಡ ಅವಕಾಶ ಇದೆ. ಇದಾದ ನಂತರದಲ್ಲಿ ಅವರು ಈ ಒಂದು ತನಿಖೆಗೆ ಹಾಜರಾಗಬೇಕು. ಇಲ್ಲದೆ ಹೋದ್ರೆ ಆಗ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಮತ್ತೊಂದು ಕಡೆ ಇದೇ ಆರ್ಮ್ಸ್ ಆಕ್ಟ್ ನ ಅಡಿಯಲ್ಲಿ ಅವ್ರ ಮೇಲೆ ಎಫ್ಐಆರ್ ಆಗಿರುವಂತಹ ಕಾರಣಕ್ಕಾಗಿ ನಿರೀಕ್ಷಣಾ ಜಾಮೀನಿಗೆ ಮಹೇಶ್ ತಿಮರೋಡಿ ಅವರು ಈಗಾಗಲೇ ಮಂಗಳೂರಲ್ಲಿರುವಂತಹ ಒಂದು ಸೆಷನ್ ಕೋರ್ಟ್ ಅಲ್ಲಿ ಕೂಡ ಒಂದು ಅರ್ಜಿಯನ್ನು ಕೂಡ ಹಾಕಿದ್ದಾರೆ, ಬೇಲ್ ಅರ್ಜಿಯನ್ನು ಕೂಡ ಹಾಕಿರುವಂತದ್ದು. ಇದರ ವಿಚಾರಣೆ ಕೂಡ 27ನೇ ತಾರೀಕಿಗೆ ನಡೆಯಲಿದೆ. ಆಗ ಈ ಸರ್ಕಾರಿ ವಕೀಲರು ಯಾವ ರೀತಿಯಾಗಿ ವಾದ ಮಾಡ್ತಾರೆ, ನಿರೀಕ್ಷಣಾ ಜಾಮೀನು ಕೊಡೋದಕ್ಕೆ ಅವಕಾಶ ಇದೆಯಾ ಇಲ್ಲವೊಂದ್ರ ಬಗ್ಗೆ ಕೂಡ ವಾದ ವಿವಾದಗಳು ನಡೆಯುತ್ತೆ. ಅಲ್ಲಿಯೂ ಕೂಡ ನಿರೀಕ್ಷಣಾ ಜಾಮೀನು ರದ್ದಾದಾಗ ಪೊಲೀಸರು ಅನಿವಾರ್ಯವಾಗಿ ಇವರನ್ನ ವಶಕ್ಕೆ ಪಡೆದು ಮುಂದಿನ ತನಿಖೆಯನ್ನು ಕೈಗೊಳ್ಳಲಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮುತ್ತಪ್ಪ ಡೀಟೇಲ್ಸ್. ಶಸ್ತ್ರಾಸ್ತ್ರ ಪತ್ತೆ ಕೇಸಲ್ಲಿ ತಿಮರೋಡಿಗೆ ಬಿಗ್ ಟ್ರಬಲ್. ಅರೆಸ್ಟ್ ಆಗ್ತಾರಾ ಮಹೇಶ್ ಶೆಟ್ಟಿ ತಿಮರೋಡಿ? ಇಂದು ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಡಲಾಗಿದೆ. ಈಗಾಗಲೇ 2 ಸಾರಿ ನೋಟಿಸ್ ಕೊಟ್ಟಾಗಿದೆ ಪೊಲೀಸರು.
ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತೇನಾದ್ರೂ ವಿಚಾರಣೆಗೆ ಬರದೇ ಇದ್ರೆ 3ನೇ ಬಾರಿಗೆ ನೋಟಿಸ್ ಕೊಡ್ತಾರಾ, ಇನ್ನೊಂದು ನೋಟಿಸ್ ಕೊಡ್ತಾರಾ, ಸಹಕರಿಸದೇ ಇದ್ರೆ ಕೊನೆಗೆ ತಿಮರೋಡಿ ಬಂಧನ ಆಗಲೇಬೇಕಾಗತ್ತಾ? ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ. ಈಗಾಗಲೇ ನಿರೀಕ್ಷಣಾ ಜಾಮೀನಿಗೆ ತಿಮರೋಡಿ ಅರ್ಜಿ ಸಲ್ಲಿಸಿದ್ದಾರೆ. ಸೆಪ್ಟೆಂಬರ್ 27ನೇ ತಾರೀಕು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಶಸ್ತ್ರಾಸ್ತ್ರ ಪತ್ತೆಯಾಗಿತ್ತು ಮಹೇಶ್ ತಿಮರೋಡಿ ಅವರ ಮನೆಯಲ್ಲಿ. ಆ ಕೇಸ್ಗೆ ಟ್ವಿಸ್ಟ್, ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ, ನೋಟಿಸ್ ಕೊಟ್ಟಿದ್ದಾರೆ. ಹಾಜರಾಗಿಲ್ಲ ಅಂತಂದ್ರೆ ಈಗಾಗಲೇ 2 ಬಾರಿ ನೋಟಿಸ್ ಕೊಟ್ಟಾಗಿದೆ, ಇದು 3ನೇ ನೋಟಿಸು. ಅರೆಸ್ಟ್ ಮಾಡ್ತಾರಾ ಪೊಲೀಸರು? ಹಾಗಾದ್ರೆ ಬೆಳ್ತಂಗಡಿ ಠಾಣೆಗೆ ಹಾಜರಾಗಿ ವಿಚಾರಣೆಗೆ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ಸಹ ವಿಚಾರಣೆಯಿಂದ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುತ್ತಪ್ಪ ಲಮಾಣಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಮುತ್ತಪ್ಪ, ಇವತ್ತಾದ್ರೂ ಹಾಜರಾಗ್ತಾರಾ ಮಹೇಶ್ ಶೆಟ್ಟಿ ತಿಮರೋಡಿ, ಅಥವಾ ಇವತ್ತು ಬರದೇ ಇರೋ ಚಾನ್ಸಸ್ ಇದೆಯಾ? ಬರದೇ ಇದ್ರೆ ಮುಂದೆ ಏನ್ ಮಾಡ್ತಾರೆ ಪೊಲೀಸರು? ಶ್ರೀಲಕ್ಷ್ಮಿ, ಏನು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಇವರಿಗೆ 2 ನೋಟಿಸ್ಗಳನ್ನು ಕೂಡ ಕೊಟ್ಟಿರುವಂತದ್ದು. ಯಾಕಂದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಎಫ್ಐಆರ್ ದಾಖಲಾಗಿರುವಂತ ಕಾರಣಕ್ಕಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ 2 ನೋಟಿಸ್ಗಳನ್ನ ಕೊಟ್ಟಿದ್ರು. ಈ 2ನೇ ನೋಟಿಸ್ನ ಆಧಾರದ ಮೇರೆಗೆ ಅವರು 25 ಅಂದ್ರೆ ಇವತ್ತು ಅವರಿಗೆ ಕೊನೆ ದಿನಾಂಕ. ಇವತ್ತು ಬಂದು ಪೊಲೀಸ್ ಠಾಣೆಗೆ ಹಾಜರಾಗದೇ ಇದ್ದಂತಹ ಸಂದರ್ಭದಲ್ಲಿ ಮತ್ತೊಂದು ನೋಟಿಸ್ ಅನ್ನ ಕೊಡಬಹುದು. ಇಲ್ಲದೆ ಹೋದ್ರೆ ಈ ನೋಟಿಸ್ಗೂ ಕೂಡ ಅವರು ಗೈರಾಗುವಂತಹ ಒಂದು ಅಭಿಪ್ರಾಯ ಪೊಲೀಸರಿಗಿದ್ದಾಗ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸಕ್ಕೆ ಪೊಲೀಸರು ಕೂಡ ಮುಂದಾಗಬಹುದು. ಇದು 2 ಆಪ್ಷನ್ಗಳು ಕೂಡ ಬೆಳ್ತಂಗಡಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಬಿಟ್ಟಿರುವಂತಹ ವಿಚಾರ. ಆದ್ರೆ ಕಾನೂನಾತ್ಮಕವಾಗಿ ಅವರಿಗೆ 3ನೇ ನೋಟಿಸ್ ಕೊಡೋಕ್ಕೂ ಕೂಡ ಅವಕಾಶ ಇದೆ. ಇದಾದ ನಂತರದಲ್ಲಿ ಅವರು ಈ ಒಂದು ತನಿಖೆಗೆ ಹಾಜರಾಗಬೇಕು. ಇಲ್ಲದೆ ಹೋದ್ರೆ ಆಗ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಮತ್ತೊಂದು ಕಡೆ ಇದೇ ಆರ್ಮ್ಸ್ ಆಕ್ಟ್ ನ ಅಡಿಯಲ್ಲಿ ಅವ್ರ ಮೇಲೆ ಎಫ್ಐಆರ್ ಆಗಿರುವಂತಹ ಕಾರಣಕ್ಕಾಗಿ ನಿರೀಕ್ಷಣಾ ಜಾಮೀನಿಗೆ ಮಹೇಶ್ ತಿಮರೋಡಿ ಅವರು ಈಗಾಗಲೇ ಮಂಗಳೂರಲ್ಲಿರುವಂತಹ ಒಂದು ಸೆಷನ್ ಕೋರ್ಟ್ ಅಲ್ಲಿ ಕೂಡ ಒಂದು ಅರ್ಜಿಯನ್ನು ಕೂಡ ಹಾಕಿದ್ದಾರೆ, ಬೇಲ್ ಅರ್ಜಿಯನ್ನು ಕೂಡ ಹಾಕಿರುವಂತದ್ದು. ಇದರ ವಿಚಾರಣೆ ಕೂಡ 27ನೇ ತಾರೀಕಿಗೆ ನಡೆಯಲಿದೆ. ಆಗ ಈ ಸರ್ಕಾರಿ ವಕೀಲರು ಯಾವ ರೀತಿಯಾಗಿ ವಾದ ಮಾಡ್ತಾರೆ, ನಿರೀಕ್ಷಣಾ ಜಾಮೀನು ಕೊಡೋದಕ್ಕೆ ಅವಕಾಶ ಇದೆಯಾ ಇಲ್ಲವ ಅನ್ನೋದ್ರ ಬಗ್ಗೆ ಕೂಡ ವಾದ ವಿವಾದಗಳು ನಡೆಯುತ್ತೆ. ಅಲ್ಲಿಯೂ ಕೂಡ ನಿರೀಕ್ಷಣಾ ಜಾಮೀನು ರದ್ದಾದಾಗ ಪೊಲೀಸರು ಅನಿವಾರ್ಯವಾಗಿ ಇವರನ್ನ ವಶಕ್ಕೆ ಪಡೆದು ಮುಂದಿನ ತನಿಖೆಯನ್ನು ಕೈಗೊಳ್ಳಲಿದ್ದಾರೆ. ಲಕ್ಷ್ಮಿ, ಯಾಕಂದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಎಫ್ಐಆರ್ ದಾಖಲಾಗಿರುವಂತ ಕಾರಣಕ್ಕಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ 2 ನೋಟಿಸ್ಗಳನ್ನ ಕೊಟ್ಟಿದ್ರು. ಈ 2ನೇ ನೋಟಿಸ್ನ ಆಧಾರದ ಮೇರೆಗೆ ಅವರು 25 ಅಂದ್ರೆ ಇವತ್ತು ಅವರಿಗೆ ಕೊನೆ ದಿನಾಂಕ. ಇವತ್ತು ಬಂದು ಪೊಲೀಸ್ ಠಾಣೆಗೆ ಹಾಜರಾಗದೇ ಇದ್ದಂತಹ ಸಂದರ್ಭದಲ್ಲಿ ಮತ್ತೊಂದು ನೋಟಿಸ್ ಅನ್ನ ಕೊಡಬಹುದು. ಇಲ್ಲದೆ ಹೋದ್ರೆ ಈ ನೋಟಿಸ್ಗೂ ಕೂಡ ಅವರು ಗೈರಾಗುವಂತಹ ಒಂದು ಅಭಿಪ್ರಾಯ ಪೊಲೀಸರಿಗಿದ್ದಾಗ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸಕ್ಕೆ ಪೊಲೀಸರು ಕೂಡ ಮುಂದಾಗಬಹುದು. ಇದು 2 ಆಪ್ಷನ್ಗಳು ಕೂಡ ಬೆಳ್ತಂಗಡಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಬಿಟ್ಟಿರುವಂತಹ ವಿಚಾರ. ಆದ್ರೆ ಕಾನೂನಾತ್ಮಕವಾಗಿ ಅವರಿಗೆ 3ನೇ ನೋಟಿಸ್ ಕೊಡೋಕ್ಕೂ ಕೂಡ ಅವಕಾಶ ಇದೆ. ಇದಾದ ನಂತರದಲ್ಲಿ ಅವರು ಈ ಒಂದು ತನಿಖೆಗೆ ಹಾಜರಾಗಬೇಕು. ಇಲ್ಲದೆ ಹೋದ್ರೆ ಆಗ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಮತ್ತೊಂದು ಕಡೆ ಇದೇ ಆರ್ಮ್ಸ್ ಆಕ್ಟ್ ನ ಅಡಿಯಲ್ಲಿ ಅವ್ರ ಮೇಲೆ ಎಫ್ಐಆರ್ ಆಗಿರುವಂತಹ ಕಾರಣಕ್ಕಾಗಿ ನಿರೀಕ್ಷಣಾ ಜಾಮೀನಿಗೆ ಮಹೇಶ್ ತಿಮರೋಡಿ ಅವರು ಈಗಾಗಲೇ ಮಂಗಳೂರಲ್ಲಿರುವಂತಹ ಒಂದು ಸೆಷನ್ ಕೋರ್ಟ್ ಅಲ್ಲಿ ಕೂಡ ಒಂದು ಅರ್ಜಿಯನ್ನು ಕೂಡ ಹಾಕಿದ್ದಾರೆ, ಬೇಲ್ ಅರ್ಜಿಯನ್ನು ಕೂಡ ಹಾಕಿರುವಂತದ್ದು. ಇದರ ವಿಚಾರಣೆ ಕೂಡ 27ನೇ ತಾರೀಕಿಗೆ ನಡೆಯಲಿದೆ. ಆಗ ಈ ಸರ್ಕಾರಿ ವಕೀಲರು ಯಾವ ರೀತಿಯಾಗಿ ವಾದ ಮಾಡ್ತಾರೆ, ನಿರೀಕ್ಷಣಾ ಜಾಮೀನು ಕೊಡೋದಕ್ಕೆ ಅವಕಾಶ ಇದೆಯಾ ಇಲ್ಲವ ಅನ್ನೋದ್ರ ಬಗ್ಗೆ ಕೂಡ ವಾದ ವಿವಾದಗಳು ನಡೆಯುತ್ತೆ. ಅಲ್ಲಿಯೂ ಕೂಡ ನಿರೀಕ್ಷಣಾ ಜಾಮೀನು ರದ್ದಾದಾಗ ಪೊಲೀಸರು ಅನಿವಾರ್ಯವಾಗಿ ಇವರನ್ನ ವಶಕ್ಕೆ ಪಡೆದು ಮುಂದಿನ ತನಿಖೆಯನ್ನು ಕೈಗೊಳ್ಳಲಿದ್ದಾರೆ. ಲಕ್ಷ್ಮಿ,